ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಲಾಗಲ್ಲ, ಒಂದು ಅಡುಗೆನ ಹಾಕ್ತಾಯಿದ್ದೀನಿ ಇವತ್ತು. ಅದೇನು ಅಂತಂದರೆ ಸಂಡಿಗೆ. ನಮ್ಮ ಮನೇಲಿ ಸಂಡಿಗೆ ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡೋದು, ಯಾವ ಥರ ಪ್ರೋಸೆಸ್ ಇರುತ್ತೆ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಕೊನೆವರೆಗೂ ವಿಡಿಯೋನ ನೋಡಿ. ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿ ಬಾಯಿಗೆ ಇಟ್ಕೊಂಡ್ರೆ ಕರ್ಗೋ ಥರ ಯಾವ ರೀತಿ ಸಂಡಿಗೆನ ಮಾಡೋದು ನಾವು ಹಳ್ಳಿಲಿ ಎಲ್ಲ ಅಮ್ಮರೆಲ್ಲ ಮಾಡ್ತಾಯಿದ್ರಲ್ವ. ಸೊ ಅದನ್ನು ನೋಡ್ಕೊಂಡು ನಾನು ಕೂಡ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ಶುರು ಮಾಡೋಣ. ನಾನು ಮೊದಲಿಗೆ ಏನು ಮಾಡಿದೆ ಅಂತಂದರೆ ಸೊಸೈಟಿ ಅಕ್ಕಿನ ಬಳಸ್ತಾ ಇದ್ದೀನಿ ಇದಕ್ಕೆ. ಸೊಸೈಟಿ ಅಕ್ಕಿ ನಮಗೆ ಕಾರ್ಡ್ ಇಲ್ಲ, ಆ್ಯಕ್ಚುಲಿ ನಾವು ಕಾರ್ಡ್ ಮಾಡಿಸ್ಕೊಂಡಿಲ್ಲ. ನನ್ನ ಫ್ರೆಂಡ್ ಇದ್ದಾಳೆ ತುಳಸಿ ಅಂತ, ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಬೇಜಾನ್ ಸರಿ. ಅವಳು ಕಾರ್ಡ್ ಅಕ್ಕಿ ಕೊಟ್ಟಿದ್ಲು ನನಗೆ ಒಂದು 20 kg ಅಷ್ಟು. ನಾನು ಅಕ್ಕರ ಮನೆಯಲ್ಲಿ ತಿರ್ಗಾ ಊರಲ್ಲಿ ಕೂಡ ನಮ್ಮದು ಕಾರ್ಡ್ ಇದೆ, ಅಂದರೆ ಅತ್ತೆ ಮಾಮಂದೆಲ್ಲ ಕಾರ್ಡ್ ಇದೆ. ಅವ್ರದ್ದು ತಗೊಂಡು ಬರ್ತಾ ಇರ್ತೀವಿ ಇದೇ ರೀತಿ. ಇಲ್ಲಿಲ್ಲ ಅಷ್ಟೇ ತುಮಕೂರಲ್ಲಿ ಕಾರ್ಡು. ಆ ಅಕ್ಕಿನ ಯೂಸ್ ಮಾಡಿಕೊಂಡು ಅವಳೇ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ಲು ನನ್ನ ಫ್ರೆಂಡು. ಅಂದರೆ ಅದು ಗಟ್ಟಕ್ಕಿನ ಸಪ್ರೇಟಾಗಿ ತೆಗೆದುಬಿಟ್ಟು ಇದು ನುಚ್ಚನ್ನೆಲ್ಲ ಒಂದು ಸೈಡಿಗೆ, ಅಂದರೆ ಸಣ್ಣ ಅಕ್ಕಿನೆಲ್ಲ ಒಂದು ಸೈಡಿಗೆ ತೆಗೆದುಬಿಟ್ಟು ಕೊಟ್ಟಿದ್ಲು. ಮಿನಿಮಮ್ ಅಂದರೆ ಒಂದು 4 ಸೇರಿನಷ್ಟು ಇದ್ವು, ಅಂದರೆ ಒಂದು 4-4.25 kg ಅಷ್ಟು ಇದ್ವು ಅಂತ ಅನಿಸುತ್ತೆ. ಅದನ್ನೆಲ್ಲ ನೀಟಾಗೆ ಒಂದು 3ರಿಂದ 4 ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟೆ ನಾನು. ಇದನ್ನು ಆಲ್ರೆಡಿ ನಾನು ನೆನೆಸ್ಬೇಕಾದಾಗ ಅಲ್ಲೇ 9 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಇದು ಆಲ್ರೆಡಿ ನಾನು ವಿಡಿಯೋ ಶೂಟ್ ಮಾಡಿ ಒಂದು 10 days ಆಗಿದೆ. ನಾನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಮೊದಲನೇದಾಗಿ. ನಾವು ಯಾಕೆ ಅಂತಂದರೆ ಸೊಸೈಟಿ ಅಕ್ಕಿ ಅಲ್ವಾ, ಧೂಳು ಅದೆಲ್ಲ ತುಂಬ ಇರುತ್ತೆ. ನಾವು ಬೇರೆ ಅಕ್ಕಿ ಯಾವುದೇ ಯೂಸ್ ಮಾಡಿದರೂ ಕೂಡ ಸೊಸೈಟಿ ಅಕ್ಕಿ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾವು ದೋಸೆ ಕೂಡ ಇದನ್ನೇ ಅಲ್ವಾ ಯೂಸ್ ಮಾಡೋದು, ಸಂಡಿಗೆಗೂ ಚಕ್ಲಿಗೂ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನೇನು ಅಷ್ಟು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತೇನು ಹೇಳೋದಿಲ್ಲ. ಅಮ್ಮರು ಹೇಗೆ ಮಾಡ್ತಿದ್ರು ನಾನು ಅದೇ ರೀತಿ ನೋಡಿ ಕಲ್ತಿದ್ದೀನಿ ಅಷ್ಟೇ. ನಮ್ಮೂರ ಸೈಡಂತೂ ಸಂಡಿಗೆನ ಯುಗಾದಿ ಹಬ್ಬ ಬಂತು ಅಂತ ಅನ್ನಿಸ್ಬಿಟ್ರೆ ಸಾಕು, ಬಿಸಿಲು ಕಾಲ ಚೆನ್ನಾಗಿ ಬರುತ್ತಲ್ವ, ಎಲ್ಲರೂ ಕೂಡ 5 ಸೇರಿಂದು 10 ಸೇರಿಂದು 20 ಸೇರ್ಗಟ್ಟಲೆ ಎಲ್ಲ ಸಂಡಿಗೆ ನಾವು ಇಕ್ಕೊಳ್ತಾರೆ ಬಿಡಿ ಊರ ಕಡೆ ಅಂತೂ. ನಮಗೆ ಸಾಕು ಇಷ್ಟ ಆದರೆ ಅಂತ ಹೇಳ್ಬಿಟ್ಟು ಇಷ್ಟನ್ನ ನೆನೆಸಿದ್ದೀನಿ. ಅದು ಯಾಕೆ ಧೈರ್ಯವಾಗಿ ಇಷ್ಟೊಂದು ನೆನೆಸಿದ್ದೀನಿ ಅಂತಂದರೆ ನನ್ನ ಫ್ರೆಂಡ್ ಹೆಲ್ಪ್ ಮಾಡಿಕೊಡ್ತೀನಿ ನೆನೆಸ್ಬಿಡು ಅಂತ ಹೇಳಿದ್ಲು. ಸೊ ಹಾಗಾಗಿ ಹಾಗಾಗಿ ನೆನೆಸಿದ್ದೀನಿ ಅಷ್ಟೇ. ಇಬ್ಬರು ಕೂಡ ಸೇರಿ ಮಾಡ್ಕೊಳ್ಳೋಣ ನಮ್ಮ ಮನೆ ಹತ್ರ ಅಂತ ಹೇಳ್ಬಿಟ್ಟು. ಇನ್ನೇನು ನೀಟಾಗೆಲ್ಲ ವಾಶ್ ಮಾಡಿ ಅಕ್ಕಿನ ಇಡಬೇಕು. ಅಂದರೆ ಹೆಂಗೆ ಗೊತ್ತಾ ಅಕ್ಕಿನ ವಾಶ್ ಮಾಡಿ ಇಡೋದು, ಇವತ್ತು ನಾವು ಬೆಳಗ್ಗೆ ವಾಶ್ ಮಾಡೋಕ್ಕೆ ಇಟ್ಟಿರ್ತೀವಿ, ಓಕೆನಾ. ಇವಾಗ ನಾನು 10 ಗಂಟೆಗೆ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ನೈಟ್ ಇನ್ನೊಂದು ಸರಿ ವಾಶ್ ಮಾಡಬೇಕು, 1 ಡೇ ಆಯ್ತು ಅಲ್ಲಿಗೆ. ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಸರಿ ವಾಶ್ ಮಾಡಬೇಕು ನಾವು. ಆವಾಗಲೂ ಕೂಡ 2ರಿಂದ 3 ಸರಿ ವಾಶ್ ಮಾಡಬೇಕಿಲ್ಲ ಅಂದರೆ ಸ್ಮೆಲ್ ಬರುತ್ತೆ. ಮತ್ತು ನೈಟ್ ಕೂಡ ಇನ್ನೊಂದು ಸರಿ 2ರಿಂದ 3 ಸರಿ ವಾಶ್ ಮಾಡಬೇಕು. ಯಾವುದೇ ಒಂದು ಗಲೀಜು ನೀರು ಅಂದರೆ ಅದರಲ್ಲಿರೋ ನೀರು ನಾವು ಇಡಕ್ಕೆ ಹೋಗಬಾರ್ದು. ಅದನ್ನು ಹೊಸ ನೀರನ್ನ ಹಾಕ್ತಾ ಇರಬೇಕು, ವಾಶ್ ಮಾಡಿ ಅಕ್ಕಿನ. ಹಾಗೆ 2 days ಆಯಿತು. ಮತ್ತು 3rd ಡೇ ಬಂದುಬಿಟ್ಟು ನಾವು ನೀಟಾಗಿ ಬೆಳಗ್ಗೆ ವಾಶ್ ಮಾಡಿ ಮತ್ತೆ ಹೊಸ ನೀರನ್ನ ಇಟ್ಬಿಟ್ಟು ನೈಟ್ ಕೂಡ ವಾಶ್ ಮಾಡಿ 3 ಡೇ ಇದೇ ರೀತಿ ನಾವು ಮಾಡಬೇಕು. ನೋಡಿ ಈ ರೀತಿ ಮುಚ್ಚಿಡ್ತಾ ಇದ್ದೀನಿ. ವಾಶ್ ಮಾಡೋದು ಮುಚ್ಚಿಡೋದು, ವಾಶ್ ಮಾಡೋದು ಮುಚ್ಚಿಡೋದು. ಸೊ ನಿಮಗೆ ಅರ್ಥ ಆಗಲಿ ಅಂತ ನಾನು ಈ ರೀತಿ ತೋರಿಸ್ತಿರುವಂಥದ್ದು. ಗೊತ್ತಾಗಿರುತ್ತೆ ನಿಮಗೆ ಆ್ಯಕ್ಚುಲಿ. ಯಾಕೆ ಅಂತಂದರೆ 3 days ನಾವು ನೆನೆಸಿಡ್ಬೇಕು ಅಕ್ಕಿನ. ನಾವು ಕರ್ಜಿಕಾಯಿಗೆಲ್ಲ ನೆನೆಸ್ತಾರೆ ಗೊತ್ತಾ, ಅದೇ ರೀತಿ ಇದು ಕೂಡ ಮಾಡ್ಕೊಳ್ಳೋದು. ಅದರಿಂದ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ವಾಶ್ ಮಾಡೋದು ಇಡೋದು, ವಾಶ್ ಮಾಡೋದು ಇಡೋದು ಅಂತೇಳ್ಬಿಟ್ಟು ನಾನು ಈ ಪಾತ್ರೆಯಲ್ಲಿ ಅಕ್ಕಿನ ನೆನೆಸಿದ್ದೀನಿ. ಯಾಕೆಂದರೆ ಫ್ರೀಯಾಗಿದೆ ಪಾತ್ರೆ ಸ್ಟೀಲಿಂದು ಅಂತೇಳ್ಬಿಟ್ಟು ಇಂಥ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಇದು ಸ್ಟೀಲಿಂದು ದೊಡ್ಡದು ಒಂದು ಪಾತ್ರೆ, ಎಲ್ಲ ಅಡುಗೆ ಕೂಡ ಮಾಡ್ಬೋದು ಈ ಪಾತ್ರೆಯಲ್ಲಿ, ಚೆನ್ನಾಗಿರುತ್ತೆ. ಇದನ್ನು ತಗೊಂಡಾಲೆ ಸುಮಾರು ದಿನಗಳೇ ಆಗೋಯ್ತು, ಒಂದು 6 ವರ್ಷ ಆಯಿತು ಅಂತ ಅನಿಸುತ್ತೆ. ಪಟಾಕಿ ಚೀಟಿ ಅಂತ ಹಾಕಿದ್ದೆ ಬೆಂಗಳೂರಲ್ಲಿ. ಇದರಲ್ಲಿ 6 ಪೀಸ್ ಬಂದಿದ್ವು, ಅಂದರೆ ದೊಡ್ಡದಿಂದ ಚಿಕ್ಕದವರೆಗೂ ಸೈಜಸ್ಗಳು ಬರ್ತಾವಲ್ವ. ಸೊ ಆ ಥರ ಚೆನ್ನಾಗಿರುತ್ತೆ. ನನಗೆ ಸಂಡಿಗೆ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಇದು. ಸೊ ಇನ್ನೇನೆಲ್ಲ ಮುಗಿಸಿದ್ದು ಆಯಿತು, ನೀಟಾಗಿ ವಾಶ್ ಮಾಡಿದ್ದು ಆಯಿತು, ಅಕ್ಕಿನ ತೊಳೆದಿದ್ದು ಆಯಿತು, ಹಾಕಿದ್ದು ಆಯಿತು. ಮುಂದಿನ ಸ್ಟೆಪ್ಪು ಏನು ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. 3 days ಆಯ್ತಲ್ವ, 3 days ಕಂಪ್ಲೀಟ್ ಆದಮೇಲೆ ಫೈನಲಿ ನಾವು 4 days ಬೆಳಗ್ಗೆ ತೊಗೋಬೇಕು ಅಕ್ಕಿನ. ತೊಗೊಂಡ್ಬಿಟ್ಟು ನಾವು ಮನೇಲಾದರೂ ಹಾರಿಸ್ಕೋಬೋದು, ಇಲ್ಲ ಅಂತಂದರೆ ಹೊರ್ಗಡೆ ಆದ್ರೂ ಈ ರೀತಿ ಒಂದು ಕೆಳಗಡೆ ಏನಾದರೂ ಚಾಪೆ ಅಂಥದ್ದು ಹಾಕ್ಬಿಟ್ಟು ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಹಾರಾಕ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಥರ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಖಂಡಿತ. ಏಕೆಂದರೆ ಅಷ್ಟು ನಾವು ಸಂಡಿಗೆನ ಹಾಕ್ಕೊಂಡಿಲ್ಲ, ಇಷ್ಟೊಂದು ಒಂದೇ ದಿನ ಹಾಕೋಕ್ಕಾಗಲಿಲ್ಲ. ಇನ್ನೂ ಅಕ್ಕಿ ಇದೆ ನೆನೆಸಿರೋದು.
ಮಿಕ್ಸಿಗೆ ಹಾಕಿ ನಾವು ದೋಸೆ ಹಿಟ್ಟಿಗೆ ಹಾಕ್ಕೊಂತೀವಲ್ವ, ಆ ರೀತಿ ಕೂಡ ನಾವು ಮಾಡ್ಬೋದಂತೆ. ಸೊ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಅಕ್ಕ ಇದನ್ನೆಲ್ಲ ಮಾಡಿ ಆದಮೇಲೆ ನಮ್ಮ ಅಕ್ಕ, ಇದನ್ನೆಲ್ಲ ಯಾಕೆ ಈ ರೀತಿ ಮಾಡೋಕ್ಕೆ ಹೋದೆ ನೀನು, ಸುಮ್ಮನೆ ಅಂದರೆ ನಾವು ದೋಸೆಗೆ ಹಾಕ್ಕೊತೀವಲ್ವ ಮಿಕ್ಸಿಗೆ, ಅದೇ ರೀತಿ ಹಾಕ್ಕೊಂಡು ಗಂಜಿ ಕಾಸಿ ಹಾಕ್ಬೋದಿತ್ತು ಅಂತ ಹೇಳಿದರು ನನಗೆ ನಮ್ಮಕ್ಕ. ಆದರೆ ನನಗೆ ಈ ಪ್ರಾಸೆಸ್ ಗೊತ್ತಿತ್ತು, ಯಾಕೆಂದರೆ ಊರಲ್ಲೆಲ್ಲ ಅಮ್ಮ ಅವರೆಲ್ಲ ಮಾಡ್ತಾಯಿದ್ರಲ್ವ. ಸೊ ಹಾಗಾಗಿ ನಾನಿನ್ನು ಎಲ್ಲ ಬಟ್ಟೆ ಮೇಲೆ ನೀರನ್ನೆಲ್ಲ ತೆಗೆದುಬಿಟ್ಟು ಕೈಯಲ್ಲಿ ಇತ್ತಾಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡು ತೆಳ್ಳಗೆ ಹಾರಾಕಬೇಕು. ಅಂದರೆ ಏನು ಗೊತ್ತಾ, ಸ್ವಲ್ಪ ತೆಳುವಿದ್ರೆ ಬೇಗ ಹಾರ್ಕೊಳ್ಳುತ್ತೆ ನೀರು ಅಂತ ಹೇಳ್ಬಿಟ್ಟು ಈ ಪ್ರಾಸೆಸ್ಸಲ್ಲಿ ಮಾಡ್ತಾಯಿದ್ದೀನಿ ನಾನು. ದೊಡ್ಡ ಬಟ್ಟೆನೇ ಹಾಕ್ಕೊಂಡಿದ್ದೆ ಬಿಡಿ ನಮ್ಮ ಮನೆ ಮುಂದೆನೇ. ನಮ್ಮ ಮನೆ ಮುಂದೆ ಮಾತ್ರ ತುಂಬ ಚೆನ್ನಾಗಿ ಜಾಗ ಇದೆ, ನೋಡ್ತಾ ಇದ್ದೀರಲ್ಲ ನೀವೇ. ತುಂಬ ಖುಷಿಯಾಗುತ್ತೆ ನನಗೆ ಈ ರೀತಿ ಜಾಗ ಸಿಕ್ಕಿರೋದು. ಬಾಡಿಗೆ ಮನೆ ಹತ್ರ ಜಾಗನೇ ಇರೋದಿಲ್ಲ. ಸೊ ಆದರೆ ನಾವು ಫಸ್ಟ್ ಫ್ಲೋರಲ್ಲಿದ್ವಿ, ಅಲ್ಲೇನು ಜಾಗ ಇರಲಿಲ್ಲ. ಕೆಳಗಡೆ ಬಂದಾಗಳಿಂದ ಅಂದರೆ ಗ್ರೌಂಡ್ ಫ್ಲೋರ್ಗೆ ನಮ್ಗೆ ಈ ಮನೆ ಸಿಕ್ತು, ಡಬಲ್ ಬೆಡ್. ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ ಅಂತ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಈ ಬಟ್ಲಿದೆಯಲ್ಲ, ಈ ಬಟ್ಲದಲ್ಲಿ ನಾನು 5ರಷ್ಟು ನೀರು ಹಾಕಿದ್ದೀನಿ. ಅಂದರೆ ಈ ಬಟ್ಲು ತುಂಬ ಹಿಟ್ಟು ತೊಗೊಂಡ್ರೆ, ನಾನು ಹಾಕಿಸಿರೋ ಹಿಟ್ಟನ್ನ, ಮಿಷನ್ಗೆ ಹಾಕ್ಸಿರೋ ಹಿಟ್ಟನ್ನ, ಅಕ್ಕಿ ಹಿಟ್ಟನ್ನ ಈ ಥರ ಇದರಲ್ಲಿ 5 ಹಾಕ್ಬಿಟ್ಟು ಫಸ್ಟು ಇದನ್ನೆಲ್ಲ ಚೆನ್ನಾಗಿ ಮಳ್ಳ ಥರ ಕಾಯಿಸ್ಬೇಕಾಗುತ್ತೆ. ನಾವು ಕಾಸಿ ಆದಮೇಲೆ ಫೈನಲಿ ಹಿಟ್ಟನ್ನ ಕಲಿಸ್ಬಿಟ್ಟು ಒಯ್ಯಬೇಕು. ಹಂಗೆ ಒಯ್ದರೆ ಉಂಡೆಗಟ್ಬಿಡುತ್ತೆ ಹಿಟ್ಟು. ಇವತ್ತು ಹಿಟ್ಟಿನ ಮಿಷನ್ನು ಓಪನೇ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನೇ ಈ ರೀತಿ ಎಲ್ಲ ಮಿಕ್ಸಿಗೆ ಆಡ್ಕೊಂಡು ಜಲ್ದಿ ತಿರ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ರವೆ ಇರಬೇಕು ಹಿಟ್ಟು. ಇಷ್ಟು ಹಾಕ್ಕೊಳ್ತೀನಿ ಇವತ್ತು. ನೆಕ್ಸ್ಟ್ ಇನ್ನೊಂದು ದಿನ ಮಿಷನ್ಗೆ ಹಾಕಿಸ್ಕೊಬಂದು ಇನ್ನೂ ಅಕ್ಕಿ ಇದೆ, ಅದನ್ನು ಇನ್ನೊಂದು ದಿನ ಹಾಕ್ಕೊಳ್ತೀನಿ ನಾನು. ಏಕೆಂದರೆ ಇವತ್ತು ಸ್ವಲ್ಪ ಹಾಕ್ಕೊಬೇಡ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು. ನಾನು ಬರೀ ಮಿಕ್ಸಿಗೆ ಹಾಕ್ಕೊಂಡಿರೋದು ಇದೆಲ್ಲ ಹಿಟ್ಟು. ನಾನು ಒಂದು 2-2.5 kg ಹಿಟ್ಟಿರುತ್ತೆ ಇದೆಲ್ಲ ಫುಲ್ಲು. 2 ಸರಿ ನಾನು ಗಂಜಿ ಕಾಯಿಸ್ಕೊಳ್ತೀನಿ. ಇನ್ನು ನೀರು ಆಲ್ರೆಡಿ ಕುದಿ ಬಂದಿದೆ. ಇವಾಗ ಕುದಿ ಬಂದಿರೋ ನೀರಿಗೆ ಫಸ್ಟು ಉಪ್ಪು ಹಾಕ್ಬಿಡ್ತೀನಿ ನಾನು. ರುಚಿಗೆ ಸ್ವಲ್ಪ ಕಮ್ಮಿ ಇದ್ರೂ ಪರವಾಗಿಲ್ಲ, ಜಾಸ್ತಿ ಹಾಕ್ಬೇಕು. ನೋಡಿಕೊಂಡು ಉಪ್ಪನ್ನ ಹಾಕಬೇಕಾಗುತ್ತೆ. ನಾನು ಕೂಡ ನೋಡಿಕೊಂಡು ಉಪ್ಪನ್ನ ಹಾಕ್ತಾಯಿದ್ದೀನಿ, ಏಕೆಂದರೆ ಈಗ ಕರಿಬಿಡುತ್ತೆ ಉಪ್ಪು ಹಾಕಿದ್ರೆ ಅಂತ. ನೋಡಿ ಇಷ್ಟೊಂದು ಸರಿ ಹಾಕ್ತಾಯಿದ್ದೀನಿ ಉಪ್ಪನ್ನ. ನಾನು ಚೂರು ಹಾಕ್ತೀನಿ, ಕಮ್ಮಿ ಆದರೆ ಮತ್ತೆ ಟೇಸ್ಟ್ ನೋಡಿ ಹಾಕೋಕ್ಕಾಗುತ್ತೆ. ಇಷ್ಟು ಉಪ್ಪನ್ನ ಹಾಕಿದ್ದೀನಿ. ನೋಡೋಣ ಯಾವ ಥರ ಅದು ಟೇಸ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಚಿಲ್ಲಿ ಮೆಣಸಿನ್ಕಾಯಿ ಇರುತ್ತಲ್ವ, ಒಣಮೆಣ್ಸಿನ್ಕಾಯಿ, ಅದನ್ನು ಕೂಡ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ಚಿಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಗಂಜಿ ಆದಮೇಲೆ ನಾನು ಇದನ್ನು ಹಾಕ್ತೀನಿ. ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಹಿಟ್ಟನ್ನ ಕಲಸಿ ಒಯ್ಯಬೇಕು. ಇಲ್ಲ ಅಂತಂದರೆ ಕಲಸಿ ಒಯ್ದಿಲ್ಲ ಅಂತಂದರೆ ಎಲ್ಲ ಉಂಡೆಗಟ್ಬಿಡುತ್ತೆ. ಕಲಸಿ ನೀಟಾಗಿ ನೋಡಿಕೊಂಡು ನಾವು ಹಿಟ್ಟನ್ನ ಒಯ್ಯಬೇಕಾಗುತ್ತೆ. ಬಿಸಿನೀರಿನಲ್ಲೇ ಕಲಿಸ್ತೀನಿ. ಸ್ವಲ್ಪ ಮೀಡಿಯಮ್ ಬಿಸಿನೀರಾದರೆ ಸಾಕಾಗುತ್ತೆ. ಸೊ ನೋಡಿ ಇಷ್ಟು ಒಂದು ದೊಡ್ಡದೊಂದು ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ ಹಿಟ್ಟನ್ನ. ಇದನ್ನು ಇವಾಗ ಬಿಸಿನೀರು ಒಳಗಡೆ ಹಾಕಿ ಕಲಿಸ್ಬೇಕು. ಲೈಟಾಗಿರಬೇಕು ಬಿಸಿನೀರು, ಅಷ್ಟೊಂದು ಕಾದಿರಬಾರ್ದು. ಅದೇ ಬಿಸಿನೀರನ್ನ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗೆ ಇದೆ ಇದು ಬಿಸಿನೀರು, ಕೈ ಮುಟ್ಟೋ ಥರ ಇದೆ. ಇಷ್ಟಿದ್ರೆ ಸಾಕಾಗುತ್ತೆ ನೋಡಿ. ಸ್ವಲ್ಪನೇ ಹಾಕ್ಕೊಂಡು ನಾನೀಗ ಇದನ್ನು ಕಲಿಸ್ಕೊತೀನಿ ನೀಟಾಗೆ. ಒಂಚೂರು ಗಡ್ಡೆ ಇಲ್ದಂಗೆ ಕಲಿಸ್ಕೋಬೇಕು. ಈ ಗಂಜಿನ ತೊಗೊಂಡು ಬಿಸಿನೀರು ಒಳಗಡೆ ಒಯ್ದರೆ ರೆಡಿಯಾಗಿಬಿಡುತ್ತೆ ನೋಡಿ. ಈ ರೀತಿ ಕಲಿಸ್ಕೋಬೇಕು. ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಪೂರ್ತಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಒಂಚೂರು ಗಡ್ಡೆಗಟ್ಟಲ್ಲ. ಸೊ ಆ ರೀತಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಈ ರೀತಿ ಮಾಡ್ಕೊತೀನಿ ನಾನು. ಬಿಸಿನೀರೊಳಗಡೆ ಗಂಜಿ ಕಾಸ್ಕೊಂಡು ಹಾಕೋದ್ರಿಂದ ಏನು ನಮಗೆ ಉಂಡೆ ಥರ ಆಗಲ್ಲ, ಗಂಜಿ ನೀಟಾಗಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ನಾನು ಮಾಡ್ತೀನಿ. ಇದು ಒಂಚೂರು ಉಂಡೆ ಇರಬಾರ್ದು, ಆ ರೀತಿ ಕಲಿಸ್ಕೋಬೇಕು ನಾವು. ಸಣ್ಣ ಗುರಿ ಇಟ್ಕೋಬೇಕು ನೋಡಿ. ತುಂಬ ಚೆನ್ನಾಗಿ ಕುದಿ ಬಂದಿದೆ. ನಾವು ಇವಾಗ ಏನು ಮಾಡಬೇಕು ಅಂತಂದರೆ ಸಣ್ಣ ಗುರಿ ಇಟ್ಕೋಬೇಕು. ಫಸ್ಟು ನಾನು ಉಪ್ಪು ನೀರನ್ನ ಒಂದ್ಸರಿ ಟೇಸ್ಟ್ ಮಾಡ್ತೀನಿ ಗ್ಲಾಸಲ್ಲಿ. ಅಂದರೆ ಒಂಚೂರು ಹಿಂಗೆ ತೊಗೊಂಡು ಕೈಯಲ್ಲಿ ಟೇಸ್ಟ್ ಮಾಡ್ತೀನಿ ಉಪ್ಪು ಯಾವ ಥರ ಆಗಿದೆ ಅಂತ. ಕರೆಕ್ಟಾಗಿ ಆಗಿದೆ ಉಪ್ಪು. ಇನ್ನು ಮತ್ತೆ ಗಂಜಿ ಒಯ್ದ್ಮೇಲೆ ಏನಾದರೂ ನೋಡೋಣ ಒಂದ್ಸರಿ ಯಾವ ಥರ ಆಗುತ್ತೆ ನೋಡಿ. ಈ ಥರ ಒಂದು ಕೋಲ್ ತೊಗೊಂಡಿದ್ದೀನಿ ನಾನು, ಮುದ್ದೆ ಮಾಡ್ತೀವಲ್ಲ ಆ ಕೋಲ. ಇದನ್ನು ಫಸ್ಟು ನಿಧಾನ ಕೊಯ್ದುಬಿಟ್ಟು ಗಂಜಿನ ತಿರುಗಿಸ್ಬೇಕು ನೀಟಾಗಿ. ಚೌಟಾದ್ರೂ ತೊಗೊಂಡು ತಿರುಗಿಸ್ಬೋದು, ಮುದ್ದೆ ಕೋಲಾದ್ರೂ ತೊಗೊಂಡು ತಿರುಗಿಸ್ಬೋದು, ಏನೂ ಆಗಲ್ಲ. ಏಕೆಂದರೆ ರವೆ ಇದೆ ಹಿಟ್ಟು. ರವೆ ಇದ್ದರೆ ಯಾವುದೇ ಒಂದು ಉಂಡೆ ಕಟ್ಟಲ್ಲ. ರವೆ ಇಲ್ಲ ಅಂತಂದರೆ ಮಾತ್ರ ಉಂಡೆ ಕಟ್ಟುತ್ತೆ ಅಷ್ಟೇ. ಹಿಟ್ಟನ್ನ ಒಯ್ಕೊಳ್ತೀವಿ. ಸೊ ನೋಡಿ ಈ ಥರ ನಿಧಾನಕ್ಕೆ ಸುಡುತ್ತೆ ಅದು.
ನೋಡಿ ಈ ಥರ ನಿಧಾನಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಸೌಟ್ ಸಹಾಯದಿಂದ ಈ ಥರ ಅನ್ಕೋಬೇಕು ಗಂಜಿನ. ಕಾಣಿಸ್ತಿದೆಯಾ ನಿಮಗೆ? ಸೊ ನೋಡಿ ಈ ಥರ ತುಂಬ ಆಗ್ತಾಯಿದೆ ನನಗೆ. ದೊಡ್ಡ ಪಾತ್ರೆ ತೊಗೋಬೇಕಿತ್ತೇನೋ ಗೊತ್ತಿಲ್ಲ. ಫೈನಲಿ ಈ ಪಾತ್ರೆ ತೊಗೊಂಡಿದ್ದೀನಿ, ಸರಿ ಹೋಗುತ್ತೆ. ನೋಡಿ ಕರೆಕ್ಟಾಗಿ ಆಯಿತು ಗಂಜಿ. ಎಲ್ಲ ನೀಟಾಗಿ ರವೆ ಥರ ಇರೋದನ್ನ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಅಷ್ಟೇ. ಇನ್ನೊಂದು ಸರಿ ಕಲಿಸ್ಕೊಳ್ಳೋಕೆ ಇದೇ ಪಾತ್ರೆನ ಯೂಸ್ ಮಾಡ್ಕೊಳ್ಳೋಕ್ಕೆ ಅದನ್ನೇನು ವಾಶ್ ಮಾಡೋಲ್ಲ ನಾನು ಇವಾಗ ಇದು ನೀಟಾಗಿ ಕುದಿ ಬರಬೇಕು. ತುಂಬ ಆಗೋಗ್ಬಿಟ್ಟಿದೆ ಗಂಜಿ. ನೋಡಿ ಈ ಥರ ಇದು ಕುದಿ ಬಂತು ಅಂದರೆ ಮುಗೀತು ಅಷ್ಟೇ. ಒಂದು ಕುದಿ ಬಂದರೆ ಸಾಕು. ಈಗ ನೋಡಿದ್ರಲ್ಲ ಯಾವ ರೀತಿ ನಾನೆಲ್ಲ ರೆಡಿ ಮಾಡಿಕೊಂಡೆ ಅಂತ. ಸೊ ಅದೆಲ್ಲ ರೆಡಿ ಮಾಡಿ ಆದಮೇಲೆ ನಾನು ಇನ್ನು ಮನೆ ಮುಂದೆ ಚಾಪೆನ ಹಾಕಿಬಿಟ್ಟು ಒಂದು 4 ಚಾಪೆನ ಹಾಕ್ಬಿಟ್ಟಿದ್ದೀನಿ. ಒಂದು 2 ಸೀರೆಗಳಿರ್ತಾವಲ್ವ, ಹಳೆ ಸೀರೆಗಳು ಯಾವಾದ್ರೂ. ಸೊ ನಾನೇನು ಹಳೆ ಸೀರೆಯನ್ನು ಯೂಸ್ ಮಾಡ್ತಿಲ್ಲ, ಇದನ್ನೊಂದು 2 ಸರಿನೂ ಹುಟ್ಟಿದ್ದೆ ಅಷ್ಟೇ. ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೇನು ಮಾಡೋದು, ಹಳೆ ಸೀರೆ ಅಂತ ಯಾವುದೂ ಇರಲಿಲ್ಲ ನಂದು. ಯಾಕೆಂದರೆ ನಮಗೆ ಹಳೆ ಸೀರೆ ಅಂತ ಯಾವುದೂ ಇರಲ್ಲ. ಅಮ್ಮನಿಗೆ ಕೊಟ್ಬಿಡ್ತೀನಿ ನಾನು ಒಂದು 2ರಿಂದ 3 ಸರಿ ಹಾಕ್ಕೊಂಡಾಗ. ನೀವು ಹಂಗೆ ಅಂದ್ಕೊಳ್ತೀರೇನೋ ಏನು 2ರಿಂದ 3 ಸರಿ ಒಂದು ಸೀರೆನ ಯೂಸ್ ಮಾಡೋದು ಅಂತ. ಖಂಡಿತ ಅಷ್ಟೇ. ಯಾಕೆ ಅಂತಂದರೆ ಹಂಗೆ ಅಭ್ಯಾಸ ಅದು. ಇನ್ನೊಂದು ಸರಿ ಅದು ನೋಡಬೇಕು ಅಂತ ಅನಿಸಲ್ಲ. ಸೊ ಹಾಗಾಗಿ ಇನ್ನೇನು ಫೈನಲಿ ಹಾಕಕ್ಕೆ ಕುತ್ಕೊಂಡಿದ್ದೀನಿ ಈಗ ಗಂಜಿನ. ಯಾಕೆ ನಿಮ್ಮ ಫ್ರೆಂಡ್ ಇನ್ನೂ ಬಂದಿಲ್ವ ಅಂತ ನೀವು ಕೇಳ್ಬೋದು. ಇಲ್ಲ, ಬರ್ತಾ ಇದ್ದಾಳೆ ಅವಳು. ಪಾಪ ಅವಳಿಗೂ ಸ್ವಲ್ಪ ಕೆಲಸಗಳಿರ್ತಾವಲ್ವ ಮನೆಯಲ್ಲಿ. ಬರ್ತಾ ಇದ್ದಾಳೆ, ಬರ್ತೀನಿ ಅಂತ ಹೇಳಿದ್ಲು. ನಾನು ಅಲ್ಲೇ 2 ಸರಿ ಫೋನ್ ಮಾಡಿದ್ದೆ. ಅಷ್ಟೊತ್ತಿಗೆ ಬಿಡು ನಾನು ಆಗ್ತಾ ಇರೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ ಒಳಗಡೆ ಸ್ವಲ್ಪ ನೀರು ಕಾಯಕ್ಕೆ ಇಟ್ಬಿಟ್ಟು ಈ ರೀತಿ ನಾನೇ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮನೆ ಮುಂದೆ ಅರ್ಧ ಬಿಸಿಲಿರುತ್ತೆ, ಅರ್ಧ ಬಿಸಿಲಿರಲ್ಲ. ಸೊ ಆದರೂ ಕೂಡ ಆರಿಸ್ಕೋಬೋದು ಬಿಡು ಅಂತ ಕಾನ್ಫಿಡೆನ್ಸ್ ಮೇಲೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಬೇರೆಯವರು ಮನೆ ಮೇಲೆ ಹಾಕಬೇಕು ಅಂತ ಇದ್ದೆ. ನಮ್ಮ ಮನೆ ಮೇಲೆ ಎಲ್ಲ ಸೀಟ್ ಹಾಕ್ಸ್ಬಿಟ್ಟಿದ್ದಾರೆ. ನಮ್ಮದು 4 ಫ್ಲೋರ್ ಬಿಲ್ಡಿಂಗು ಆ್ಯಕ್ಚುಲಿ. ಆದರೂ ಕೂಡ ಮೇಲೆ ಅವರು ಟಾಪಲ್ಲಿ ಸೀಟ್ ಹಾಕ್ಸ್ಕೊಂಡಿದ್ದಾರೆ, ಬಿಸಿಲೆಲ್ಲ ಬೀಳೋದಿಲ್ಲ. ಸೊ ಹಾಗಾಗಿ ಬೇರೆ ಫ್ಲೋರ್ ಮೇಲೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ತುಳಸಿ. ಆದರೆ ಈ ರೀತಿ ಆಯಿತು. ಇನ್ನು ಎತ್ಕೊಂಡು ಹೋಗೋದು ಏನು ಬಿಡು ಅಂತ ಹೇಳ್ಬಿಟ್ಟು ಇಲ್ಲೇ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ. ಸ್ವಲ್ಪ ಗಟ್ಟಿಗಾಗಿತ್ತು ಅಂತ ಅನ್ನಿಸ್ತು. ಸೊ ನನಗೂ ಫಸ್ಟ್ನೇ ಟೈಮು ಅಲ್ಲೇ 3 ವರ್ಷದ ಹಿಂದೆ ಮಾಡಿದ್ದೆ ನಾನು. ಮತ್ತೆ ಮಾಡ್ಕೊಂಡಿರಲಿಲ್ಲ. ಅಕ್ಕರೇ ಕೊಡ್ತಿದ್ರು ಯಾವಾಗಲೂ ಸಂಡಿಗೆನ ನನಗೆ ಮಾಡಿ. ಅವ್ರು ಈ ಸರಿ ನಮ್ಮ ಹುಡುಗಿ ಪ್ರೆಗ್ನೆಂಟ್ ಇರೋದ್ರಿಂದ ಅಕ್ಕನ ಕೈಲಿ ಆಗಲ್ಲ ಅಂತ ಒಬ್ಳು ಅವರು ಜಾಸ್ತಿ ಮಾಡ್ಕೊಂಡಿಲ್ಲ. ಏನೋ ಒಂದು ಸೇರಿನಷ್ಟು ಮಾಡ್ಕೊಂಡಿದ್ವಿ ನಾವು, 1 kg ಅಷ್ಟು ಅಂತ ಹೇಳಿದರು ಯುಗಾದಿ ಹಬ್ಬಕ್ಕೆ ಹೋದಾಗ. ಸೊ ಬಿಡು, ಅವ್ರಿಗೆ ಯಾಕೆ ಕಷ್ಟ ಕೊಡಬೇಕು, ಇನ್ನು ಹುಡುಗಿದ್ದಿದ್ರೆ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ನಾನೇ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹೋಗೋರು ಬರೋರೆಲ್ಲ ಮಾತಾಡಿಸ್ಕೊಂಡು ನಿಂತ್ಕೊಂಡು ಅವ್ರ ಕಷ್ಟ ಸುಖ ಕೇಳ್ಕೊಂಡು ಬರ್ಬೇಕಲ್ಲಮ್ಮ. ಆಗ್ತೀಯಾ? ನಾನು ಇನ್ನೊಂದು ಬಟ್ಟೆ ಏನು ಬೇಡ, ಅದಿನ್ನೇನಿಲ್ಲ. ಅಲ್ಲಿ ಇದೊಂದ್ಸರಿ ಗಟ್ಟಿ ಬಿಟ್ಟಿದ್ದೀನಿ, ಇನ್ನು 2 ಸರಿ ಹಾಕ್ತೇನೋ ಇತ್ತು. ನಾನೆಲ್ಲ ಒಯ್ಯಲ್ಲಿ ಇವಾಗ ಮಿಷನ್ ಲಸ್ಕೊಬತ್ತೀನಿ. ನಮ್ಮ ಎಲ್ಲಿದ್ದಲ್ಲಿ ಮಿಕ್ಸಿಗೆ ಆಡಿಸ್ತೀನಿ ನಾನು. ಹೌದೇನು? ಜಾಗ ಸಾಕಾಗಲ್ಲ ಇಲ್ಲಿ. ದಿನ ಇಟ್ಟು ಈ ಸರಿ ಆಗ್ತತೆ. ಇನ್ನೊಂದು ತುಂಬ ತೆಳ್ಳಗೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಯ್ತಲ್ಲ ತುಳಸಿದು? ನಂಗೆ ಗೊತ್ತಿಲ್ಲ. ಗಟ್ಟಿ ಗಟ್ಟಿ ಆಯ್ತು ನನ್ನ. ನಾವು ಎಂದು ನಮ್ಮೂರಾಗ ಯಾರು ಮಾಡತ್ತ ಇದೆಲ್ಲ ಮಾಡಿ ತಿನ್ನಕ್ಕೆ ಬಂದು ನಾವು ನೀನು ಹೆಂಗೆ ಬಂದಿದ್ದು ನಮ್ಮ ಕಡೆನೇ 100 ರೂಪಾಯಿ ಕೊಟ್ರೆ 6-7 ಕೊಡ್ತಾರೆ. ರೆಡಿಮೇಡ್ ಮುಗ್ಗಿರೋ ಏನಿಲ್ಲ ಹೇಳು, ಫ್ರೆಶ್ ಆಗಿ ಮಾಡಕ್ಕೆ ತಂದು ಕೊಡ್ತಾರೆ. ಯಾವ ಗೋರಲ್ಲ ಈಗ ನಮ್ಮ ಮನೆಗೆ ನೋಡಿ ನೋಡಿ ಸೀರೆನ ಏನು ಹೇಳು, ಏನಾಗಲ್ಲ ಇದು 5 ನಿಮಿಷ ಹೆಸರುಕಾಯಿವರೆಗೂ ನಾನು ಹಾಕೋಗ್ತೀನಿ. ಸೊ ತುಳಸಿ ಹೇಳ್ತಾ ಇದ್ಲು, ನಮ್ಮೂರಲ್ಲಿ ಇವೆಲ್ಲ ಯಾರೂ ಮಾಡೋದಿಲ್ಲ, ಇವಾಗೆಲ್ಲನ ರೆಡಿಮೇಡ್ ತೊಗೊಂಡು ಬಂದು ತಿಂತಾರೆ, ಇದನ್ನೆಲ್ಲ ಯಾರು ಕಷ್ಟಪಡ್ತಾರೆ ಅಂತ ಹೇಳ್ತಾ ಇತ್ತು. ಆದರೂ ಕೂಡ ಈ ಟೇಸ್ಟ್ ಅಂತೂ ರೆಡಿಮೇಡ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಪಾಪ ಅವಳಾಗಿ ಹೇಳ್ತಿದ್ಲು ಅಷ್ಟೇನೆ. ಸೊ ನಾನು ಇನ್ನೇನು ಕಷ್ಟಪಟ್ಟರೆ ಒಂದು 4-5 ದಿನ ಆಗುತ್ತೆ ಇದೆಲ್ಲ ಪ್ರಾಸೆಸ್ ಮುಗಿಯೋಕ್ಕೆ. ಇನ್ನು ಒಂದೇ ಸಮ ನಾವೇನು ಕೆಲಸ ಮಾಡ್ತಿರಲ್ವಲ್ಲ, ರೆಡಿ ಮಾಡಿಕೊಂಡ್ರೆ 1 ವರ್ಷ ಪೂರ್ತಿ ತಿನ್ಬೋದಲ್ಲ ಅಂಥೇಳಿ ಈ ರೀತಿ ರೆಡಿ ಮಾಡ್ಕೊಂಡ್ವಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ತುಳಸಿನೆಲ್ಲ ಹಾಕಿದ್ದೆ ಆ್ಯಕ್ಚುಲಿ. ನಾನು ಬರೀ ಗಂಜಿ ಮಾಡಿಕೊಟ್ಟೆ. 1 ಸರಿ ಅಂತ ಅಂದ್ಕೊಂಡ್ರೆ 4 ಸರಿ ಗಂಜಿ ಆಯಿತು. ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಸೊ ಇನ್ನೇನು ಫೈನಲಿ ಎಲ್ಲ ಹಾಕಿದ್ದಾದಮೇಲೆ ಸಂಜೆ ಅಷ್ಟೊತ್ತಿಗೆ ಇಷ್ಟು ಆರಿತ್ತು. ನಾನು ಅದನ್ನು ಒಂದು ದೊಡ್ಡ ಪ್ಲಾಸ್ಟಿಕ್ ಬುಟ್ಟಿಲಿಟ್ಟು ಒಳಗಡೆ ಇಟ್ಟಿದ್ದೆ. ಇದನ್ನು ಮತ್ತೆ ನಾನು ನೆಕ್ಸ್ಟ್ ಡೇ ಕೂಡ ಹಾರಿಸ್ಕೊಂಡೆ ಮನೆ ಮುಂದೆನೇ, ಬಟ್ಟೆ ಹಾರಾಕೋ ಥರ ಹಾರಾಕ್ಬಿಟ್ಟು. ಇನ್ನು ಅದೆಲ್ಲ ಆದಮೇಲೆ ಈಗ ಸಂಡಿಗೆನ ಬಿಡಿಸ್ಕೋಬೇಕಲ್ವ, ಆ ಪ್ರೊಸೆಸ್ನ ಮಾಡ್ತಾಯಿದ್ದೀನಿ.
ಇದನ್ನು ಒಣಗ್ಸೋಕ್ಕಂತೂ ತುಂಬಾ ಕಷ್ಟಪಟ್ಟೆ ಬಿಡಿ. ನಾನು 2 ದಿನ ಹಾಕ್ಕೊಂಡಿದ್ದು ನಾನು ಹೊರಗಡೆ. ಯಾಕೆಂದರೆ ನಮ್ಮ ಮನೆ ಮುಂದೆ ಸ್ವಲ್ಪ ನೆರಳಿತ್ತಲ್ವ, ಅಷ್ಟು ಬೇಗ ಒಣಗಿರಲಿಲ್ಲ. ಫಸ್ಟ್ನೇ ಗಂಜಿ ಮಾತ್ರ ಸ್ವಲ್ಪ ಗಟ್ಟಿಯಾಗಿತ್ತು ಮಾಡಬೇಕಾದಾಗ. ಮತ್ತು 2ನೇ ಸರಿ 3ನೇ ಸರಿ 4ನೇ ಸರಿ ಮಾಡಿದ ಗಂಜಿ ಎಲ್ಲ ಸ್ವಲ್ಪ ನೀರಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಆರೋಕ್ಕೆ. ಇನ್ನು ಫೈನಲಿ ಈಗ ಸಂಡಿಗೆನ ಬಿಡಿಸೋಣ ಅಂಥೇಳಿ ಸೀರೆ ಬಟ್ಟೆಗಳ ಮೇಲೆಲ್ಲ ನೀರು ಹಾಕಿ ಫಸ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಒಂದು ಅರ್ಧ ಮುಕ್ಕಾಲು ಗಂಟೆ. ಆಮೇಲೆ ಈಗ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ. ಹಿಂಗೆ ಉದುರಿಬಿಡ್ತಾವೆ ಸೀರೆಯಲ್ಲಿ. ಬಟ್ಟೆಯಲ್ಲಿ ಚೆನ್ನಾಗಿ ನೆನೆಸಿಬಿಟ್ರೆ 1 ಗಂಟೆ ನೆನೆಸ್ಬೇಕು, ನೀಟಾಗಿ ಸೀರೆಯಲ್ಲಿ ಉದುರಿಬಿಡ್ತವೆ. ಇನ್ನು ಫೈನಲಿ ನೋಡಿ ಈಗ ಒಣಗಾಕಿದ್ದೀನಿ ಅದನ್ನೆಲ್ಲ. ಎಷ್ಟು ಚೆನ್ನಾಗಿ ಒಣಗಿದೆ, ಗರಿ ಗರಿ ಅನ್ನಬೇಕು. ಇದನ್ನು ಕೂಡ ಕನಿಷ್ಠ ಒಂದು 3 ದಿನ ಒಣಗಿಸ್ಕೊಂಡೆ ನಾನು ಚೆನ್ನಾಗೆ. ಇನ್ನು ಒಣಗಿಸ್ಕೊಂಡಿದ್ದಾದಮೇಲೆ ಟೇಸ್ಟ್ ನೋಡಬೇಕಲ್ವಾ, ಈಗ ಟೇಸ್ಟ್ ನೋಡ್ತಾ ಇದ್ದೀನಿ. ಬನ್ನಿ, ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಸಂಡಿಗೆ ಬಂತು ಅಂತ ಹೇಳಿಬಿಟ್ಟು. ಸೊ ಸಖತ್ತು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿತ್ತು. ಇನ್ನು 1 ವರ್ಷದವರೆಗೂ ಆರಾಮಾಗಿ ಈ ರೀತಿ ನಾವು ಮಾಡ್ಕೊಂಡು ತಿನ್ಬೋದು. ಒಂದು 4-5 ದಿನ ಕಷ್ಟಪಟ್ಟರೆ ಈ ರೀತಿ ಸಂಡಿಗೆ ರೆಡಿ ಮಾಡ್ಬೋದು. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಕೂಡ ಬಂದಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.